ನಮಗೆ ಜಡೆ ಇಲ್ಲ ತೊಡೆನ ನೋಡಿದ್ರೆ ಸ್ತಬ್ಧರಾಗ್ಬಿಡ್ತೀವಿ, ಬೇರೆದ್ ನೋಡಿದ್ರೆ ಮೂಕ ಸ್ತಬ್ಧರಾಗ್ಬಿಡ್ತೀವಿ. ಏಯ್ ಜಗ, ಏನ್ ಶಾನ್ಭೋಗ್ರೆ? ಈ ಮಸಾಲೆ ದೋಸೆ ಸಿನಿಮಾದಿಂದ ಅರ್ಧಕ್ಕೆ ಹೊರಗಡೆ ಹೋಗಿದಾರಲ್ಲ ಆ ಚಿತ್ರನಟಿ ಸೌಮ್ಯ, ಅಯ್ಯಮ್ಮ ಹೆಂಗ? ಅವರು ಒಂಥರ ಅವರೇಕಾಯಿ ಇದ್ದಂಗೆ, ಹುಳ ಇದ್ರು ಸೊಗುಡು ಜಾಸ್ತಿ. ಬುಕ್ಕಲ್ಲಿ ಜಯಮಾಲಿನಿ ಫೋಟೋ ಯಾಕೋ ಇಟ್ಕೊಂಡಿದ್ಯಾ? ನಂಗೆ ಆಯಮ್ಮನ್ ಕುಂಡಿ ಕಂಡ್ರೆ ಇಷ್ಟ. ಥು. ಹೌದು, ಈ ವಯಸ್ಸಲ್ಲಿ ಸ್ಟ್ರೆಂತ್ ಹೇಗೆ? ನೀವು ಜ್ವರ ಬಂದ್ರೆ ಏನ್ ಮಾಡ್ತೀರಿ? ಮಾತ್ರೆ ತಗೋತೀನಿ. ನಾನು ಅಷ್ಟೇ ಮಾತ್ರೆ ತಗೋತೀನಿ. ಅದ್ಯಾಕೋ ಆ ರಾಜಲಕ್ಷ್ಮಿ ಮೇಡಮ್ ಕಂಡ್ರೆ ಹಂಗುರದ್ ಬೀಳ್ತೀಯಾ? ಆ ಅಮ್ಮ ಒಂಥರ ಅನ್ನನ ಸಣ್ಣಿದ್ದಂಗೆ, ಎತ್ಲಾಗ್ ನೋಡಿದ್ರು ಮುಳ್ಳು. ಜಗ, ಏನ್ ಶಾನ್ಭೋಗ್ರೆ? ಆ PG ಓನರ್ ಹೆಂಡ್ತಿ ಎಷ್ಟು ಟೈಟಾಗಿ ರವಿಕೆ ಹೊಲಿಸ್ಕೊಂಡಿದ್ದಾಳ. ಏನ್ ಮಾತ್ರೆ ತಗೊಂಡ್ರ? ಹಾಗಾದ್ರೆ ಶಾರದಾಮಣಿ ನಿನಗೆ ಪರಿಪೂರ್ಣವಾಗಿ ಒಪ್ಪಿಗೆನಾ? ನಮ್ಗೆ ಹಣ್ಣು ಇಷ್ಟ ಆದ್ಮೇಲೆನೆ ಸಿಪ್ಪೆ ಸುಲಿಯೋದು. ಗಡಿಯಾರದಲ್ಲಿ ಮುಳ್ಳಿದೆ ತಾನೆ? ಇದೆ. ಹಾಗಾದ್ರೆ ಧೈರ್ಯವಾಗಿ ಟೈಮ್ ಹೇಳ್ರಿ, ಹೆದರಿಕೆ ಯಾಕೆ? ನೀವು ಹೆಸರಿಗಷ್ಟೇ ಹಸು, ಗುಮ್ಮುದ್ರೆ ಎತ್ತೆ. ಕೊಟ್ಗೆ ಮನೆಗ್ ಬಂದ ಖುಷಿ. ದೇಶಕ್ಕಾಗ್ಲಿ ದೇಹಕ್ಕಾಗ್ಲಿ ವ್ಯವಸಾಯ ತುಂಬಾ ಮುಖ್ಯ. ಸ್ವೆಟರ್ನ ನೀವು ಬೇಕಾದ್ರೆ ಹಾಕೋಬಹುದು, ಇಲ್ಲ ಬೇರೆಯವ್ರ ಕೈಲಿ ಬೇಕಾದ್ರೆ ಹಾಕಿಸ್ಕೋಬಹುದು. ಹಾಕೊಡೋರ್ ಕೊಡೋ ದುಡ್ಗಿಂತ ರೆಡಿಮೇಡೇ ಕಡಿಮೆಗೆ ಸಿಗುತ್ತಲ್ಲ. ಆದ್ರೂ ಹಾಕಿಸ್ಕೊಳ್ಳೋದ್ರಲ್ಲಿರೋ ಮಜಾ ರೆಡಿಮೇಡ್ ಅಲ್ಲಿ ಸಿಗೋಲ್ಲ ಬಿಡಿ. ಏರ್ಟೆಲ್ ಅಲ್ಲಿ ಮಾತಾಡ್ಬೇಕಾದ್ರೆ ಅಪ್ಪ ಅನ್ಬೇಕು ಅನ್ಸುತ್ತೆ, ಡೊಕೊಮೊದಲ್ಲಿ ಮಾತಾಡ್ಬೇಕಾದ್ರೆ ಡ್ಯಾಡಿ ಅನ್ಸುತ್ತೆ. ಈಗ ಹೇಳಿ, ಪ್ರಾಬ್ಲಮ್ ಹ್ಯಾಂಡ್ ಸೆಟ್ ದಾ ಇಲ್ಲ ನೆಟ್ವರ್ಕ್ ದಾ? ಮಡಿಕೊಂಡಿರೋರ್ದು ಸರ್. ನೀರ್ ದೋಸೆಗೆ ಫಿಶ್ ಕರಿ ಹಾಕಿದ್ರು. ಈ ಕಾಳುಗಳು ಬೀಜಗಳು ಬಿಡಿಸಿದಾಗ ಎಳಸಾಗಿರುತ್ತೆ, ಬೇಯಿಸಿದಾಗ ಬಲ್ತು ಬಿಡುತ್ತೆ. ಅದೇ ರಾತ್ರಿ ಆದ್ರೆ ಅವಳ ಬ್ಲೌಸ್ ತೆಗಿತಾಳೆ, ಇವನ್ ಪ್ಯಾಂಟ್ ತೆಗಿತಾನೆ. ಏನ್ ಹಾಗೆ ನೋಡ್ತಿದ್ದೀರಿ? ನೀವೊಂಥರ ಒನಿಡಾ ಟಿವಿ ಇದ್ದ ಹಾಗೆ, ನೆಟ್ಟ ಕಣ್ಣನ್ನು ಕೀಳಲಾಗದು. ದಯವಿಟ್ಟು ಕ್ಷಮಿಸಿ, ಅವನು ಇಂಗ್ಲಿಷ್ ನಮ್ ಸ್ವಲ್ಪ ವೀಕ್. ಫ್ಯಾಕ್ಸ್ ಅಂದ್ರೆ ಗೊತ್ತಾಗಲ್ಲ, ಸೆಕ್ಸ್ ಅಂದ್ರೆ ಪ್ರಬಂಧನೇ ಬರೀತಾನೆ. ಸರ್, ತುಂಬಾ ಹೊತ್ತಿಂದ ಮೌನವಾಗೇ ಕೂತಿದ್ದೀರಿ. ಅಳ್ಬೇಕು ಅಂದ್ರೆ ಜೋರಾಗಿ ಹತ್ತು ಬಿಡಿ. ಕಣ್ಣೀರ್ನ ಹೆಣ್ಮಕ್ಳೇ ಹಾಕ್ಬೇಕು ಅಂತ ಕಾನೂನೇನಿಲ್ಲ. ಇವ್ರಿಗೆ ಉದ್ದಿನೊಡೆ ತಿಂದ್ರೆ ಉಪ್ಸಾ ಬಂದ್ಬಿಡುತ್ತೆ, ಹಾಗಾಗಿ ಅವಾಗ ದಮ್ಮುತ್ತಾರೆ.